ಮಗ ಅಲ್ಲ ಗುರು ನಿಮ್ಮಿಬ್ಬರನ್ನೇ ಬಿಡ್ತೀನಿ ಅನ್ಬಿಟ್ಟು ಇವಾಗ ಭಯ ಏಕ್ ಮಿನಿಟ್ ಇಟ್ಕೊ ನಮ್ಮನ್ ಬಾಡಲಿ ಈ ತರ ಸಾಫ್ಟ್ ಆಗಿದ್ರೆ ನಿನ್ನ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬಿಡ್ತಾರೆ. ನಾನು ನಿಂತರನೇ ಇದ್ದೆ, ಈಗ ದೇವರಾಗ್ಬಿಟ್ಟಿದ್ದೀನಿ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಇಷ್ಟು ಜನ ಅಪ್ಪ ಹೆಸರು ಹೇಳಿದ್ರೆ ನಮ್ಮನ್ನ ನಂಬರ್ ಹೇಳಿದ್ರೆ ಗೊತ್ತಾಗಿಲ್ಲ. ಕೋಲ್ಕತ್ತಾದಿಂದ ಅಮ್ಮ ಫುಲ್ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತೆ ಬೈ ಅಂದ್ಬಿಟ್ಟು. ನೀನು ಫಸ್ಟ್ ಟೈಮ್ ಫ್ಲೈಟು ಎಕ್ಸ್ಪೀರಿಯನ್ಸು ಚೆನ್ನಾಗಿದೆ ಮ್ಯಾಮ್. ಇನ್ನೂ ಫ್ಲೈಟೇ ಹಾಕಿಲ್ಲ ನನ್ನ ಮಗನೇ. ಡಿಪಾರ್ಚರ್ ಒಳಗಡೆ ಹೇಳು. ಅಲ್ಲಿ ಫ್ಲೈಟಲ್ಲಿ ಹೇಳೋಣ ಮ್ಯಾಮ್, ಇನ್ನೂ ಫ್ಲೈಟ್ ಹತ್ತೋಣ ಇವಾಗ ಹೋಗ್ಬಿಟ್ಟು. ನಮ್ಮ ನನ್ನ ಮಕ್ಕ ಹಿಂಗೈತಿದ್ದು ನಮ್ಮ ಹಿಂಗಿರ್ಬೇಕು. ವಾವ್ ಬೆಳ್ಳಗಾಗ್ಬಿಟ್ಟಿದ್ದೀನಲ್ಲಿ ನಿನಗಿಂತಲೇ ನಾಕ ದಗ್ಗದಲ್ಲೇ ಪುಷ್ಪ. ನಮ್ಮ ನಿದ್ದೆ ಇಲ್ದಿರೋ ಕಣ್ಣುಗಳೆಲ್ಲ ದಿಂಗ್ಸ್ಕೊಂಡು ಹೋಗ್ಬಿಡೈತೆ ಪುಷ್ಪ ಇದು. ಆ್ಯಕ್ಚುಲಿ ಏನು ಮಾಡೋದು ನಮ್ಮ ಫುಲ್ಲು ಎಷ್ಟು ಜನ ಆಗೋರಪ್ಪ. ಯೋಚನೆ ಮಾಡ್ತಾಯಿದ್ದೀನಿ ನಾವು ನಮ್ಮನ್ನು ವಾರಣಾಸಿಯಲ್ಲಿ ಒಳ್ಳೆ ಅಗೋರಿ ಹತ್ರ ಹೋಗ್ಬಿಟ್ಟು ಶೂಟ್ ಕಿಟ್ ತೊಗೊಂಬಿಟ್ಟು ಶಿವ ಅಂದ್ಕೊಂಡು ತಲೆ ತಿಂತೀನಿ ನಿಮಗೆ. ಆಮೇಲೆ 18 ಮಾರ್ಚ್ ಅರುಣ್ ಕಾಟ ಕೊಡ್ತಾಯಿದ್ದೀನಿ. ಕಾಫಿ ಕುಡಿಯೋ ನಮ್ಮ ಮಾಮಂದ ರಾಮೇಶ್ವರಂ ಕೆಫೆ ಅವನಮ್ಮ 400 ರೂಪಾಯಿ ಅಂದ್ಬಿಟ್ಟು. 400 ರೂಪಾಯಿ ಮಾಮ್ ಅಂತಾನೆ. ಸ್ಮೋಕಿಂಗ್ ಝೋನಲ್ಲಿ ಅಯ್ಯೋ ಮಾಡಬೇಕಾಗಿತ್ತು ನಾನು ವಿಡಿಯೋ. ಹುಡುಗಿರೆಲ್ಲ ಬಂದು ಹೊಡಿತಾರೆ. ಅವನಮ್ಮನ ಪ್ಯಾಕ್ ತೊಗೊಂಬರೋಣ ಅಂದರೆ ಅವನಮ್ಮನ ಇವನು ಕ್ಯಾಬ್ ನನ್ನ ಮಗನು ನಿಲ್ಲಿಸೇ ಇಲ್ಲ. ಅಣ್ಣ ಒಂದು ಸಿಗರೇಟ್, ಕೆನ್ ಐ ಬಾರೋ ಒಂದು ಸಿಗರೇಟ್, ಒನ್ ಮೋರ್ ಅಂದ್ಕೊಂಡು ಅವನಮ್ಮನ ಹೊಡೆದು ಅವನಮ್ಮನ ಬಂದು ಕಾದಿ ನನಗೆ ತಲೆ ಕೆಡ್ತಾ ಇದೆ. ನಮ್ಮ ಅಪ್ಪನೇ ಅವಾಗ ಹೇಳೋರು ಹೋಗ್ಬೇಡ ಅಂತ. ಎಲ್ಲ ಹೋಗ್ತಿದ್ರಿ, ಎಲ್ಲ ದೊಡ್ಡವ್ರ ಮಧ್ಯೆ ನಾವು ಚಿಕ್ಕವರು. ಜೀವನ ಸಾಕಾಗುತ್ತೆ ಮಗ. ಎಲ್ಲರೂ ಅಜ್ಜಿ ತಾತಾಗ್ಲು ನಾವು ವಯಸ್ಸು ಹುಡುಗರು. ಏನಾಗ್ತಾ ಇದೆ ಅರುಣ್? ಮೇಲೆ ಕೆಳಗಡೆ ಅಂತ ಐತೆ. ಮೇಲೆ ಕೆಳಗಡೆ ಅಂತ ಇದೆ ಗೊತ್ತಾಗೈತೆ ನೋಡು. ಅರುಣ್ಗೆ ಮೇಲೆ ಕೆಳಗಡೆ ಆಗ್ತಾ ಇದೆ. ಹೋಗ್ತಾ ಇದ್ದೀರಿ ನಾವು ಎಕ್ಸಿಟ್ಗೆ. ನಮ್ಮ ಎಷ್ಟು ಜನ ಕಾಯ್ಕೊಂಡವ್ರಪ್ಪ ಆಚೆ. ನಮ್ಮ ಬರ್ತೀನಿ ಅಂದ್ಬಿಟ್ಟು ಭಯಂಕರ ಕಾಯ್ಕೊಂಡವ್ರೆ ಗುರು. ನಮ್ಮನ್ನ ಯಾರು ಕರೀತಾರೆ ನನ್ನ ಬರ್ರೆ ನಮ್ಮನ್ ಬರ್ರೆ ನಮ್ಮನ್ ಬರ್ತಾರೆ ಗುರು ಎಲ್ಲ. ऊपर से चीप प्राइस में देगा. डिजायर का 80 डाउन है. किधर जाना है? वाराणसी. विच प्लेस घाट ओनली फॉर ड्रॉप या फुल डे? ड्रॉप फुल डे ಏನೋ ಮಾಡೋಣ. लोकल साइड से हाँ खेलता लोकल साइड देखना है, उधर ड्रॉप करना है, क्या करना है बोलो. पूरा दिखा देगा आपको. गंगा आरती तक रात को 8 बजे तक 9 टेम्पल है. 9 टेम्पल करा के तो शाम को गंगा आरती दिखा देगा आपको. डिजायर सी डाउन कार एकदम न्यू कार है सर. कितना होगा पूरे दिन के लिए कि ओनली फॉर ड्रॉप का? ड्रॉप का देख लीजिए जितना आ रहा है ओला में उतना ही. बढ़िया है इस समय राइडिंग बढ़ेगा. ट्रैफिक में मेरा वही रहेगा, जितना दिखाएगा वही देना. आप बोला कितना बोलो? 850 रुपीज़ डिजायर कार 100 रुपीज़ पार्किंग लगेगा, इंक्लूड रहेगा. मैं 5 बार आ रहा हूँ भाई इधर. कितना देते हैं आप भी बताएंगे भैया? नहीं आप भी बताओ ना. नहीं ऐसा करिए ना सर. परवा नहीं भाई. सर 600 आप दीजिए, पैसेंजर और बैठा लें. नहीं भाई नंबर का 600. उधर कहाँ जा रहे हो भैया? मैं आराम से जाएगा भाई. मैं नया नहीं है इस जगह को. हाँ भैया किधर जाना था? वाराणसी भैया. वाराणसी में किधर? घाट पे शेयरिंग में चलिए. शेयरिंग में आपको लोग को छोड़ देते हैं. परवाह नहीं भाई. हाँ
परवाह नहीं, एक पैसेंजर हम और ले लेते हैं फ्रंट पे, परवाह आप लोग नहीं बैठ के भैया, ले लो। परवाह नहीं, परवाह नहीं। आप ओनली 500 देना मेरे को। परवाह नहीं भाई, कितना दोगे यार? यहाँ से 28 किलोमीटर है सर। परवाह नहीं, परवाह नहीं, कितना दोगे आप अपना बता दो। परवाह नहीं भैया। हाँ? ನಾವು ಲಾಸ್ಟ್ ಟೈಮ್ ಎಲ್ಲ ಇಲ್ಲಿ ದಮ್ ಮಾಡ್ಕೊಂಡು ಆರಾಮಾಗಿ 500 देगा ना? ಏನಾ 500 ರೂಪಾಯಿ ಅಂತೆ, 28 ಕಿಲೋಮೀಟ್ರಿಗೆ. ಬರ್ತಾರೆ ಬರ್ತಾರೆ ಅನ್ಕೊಂಡು 400 ಆಟೋ ಅಲ್ಲಿ ಹೋಗ್ಲಾ, ಇವನ ಹತ್ರ ಹೋಗ್ಲಾ, ಅವ್ರ ಹತ್ರ ಹೋಗ್ಲಾ. फाइनली झगड़ा करके अन्ना ने हमको बैठा दिया कार में। एक आदमी और मिल जाए तो भाड़ा हो जाए पूरा हमारा। ಏನೇನ ಲೇ ಮಗ, ಅಲ್ಲ ಗುರು ನಿಮ್ಮಿಬ್ಬರನ್ನೇ ಬಿಡ್ತೀನಿ ಅನ್ಬಿಟ್ಟು ಇವಾಗ ಭಯ್ಯ ಏಕ್ ಮಿನಿಟ್ ಇಟ್ಕೋ ನಮ್ಮನ್ ಬಾಡಲ್ ಏಕೆ ಆತ ಅನ್ಬಿಟ್ಟು ಓಡೋಗ್ತವನೆ. ಯಾರ್ ಗುರು ಇವರೆಲ್ಲ? ಸೈಕ್ ನನ್ ಮಕ್ಳು ಗುರು, ಸೈಕ್ ನನ್ ಮಕ್ಳು ಗುರು. ನಮ್ಮನ್ ತಲೆ ತೆಂಗ್ತಾರೆ ಗುರು. ನಮ್ಮನ್ ಇವನು ಭಯ್ಯ ಭಯ್ಯ ಬಿಟ್ಟು ಹೆಂಗೋ ಇದು ಹಿಡ್ಕೊ ಭಯ್ಯ, ಅದು ಚೋಡ್ತಾ ಭಯ್ಯ 100 ರೂಪಾಯಿ ಮೀ ಕ್ಯಾ ಹೈ ಭಯ್ಯ ಅನ್ಬಿಟ್ಟು ಡೆಂಗ್ಸ್ಬಿಟ್ಟು ನಾವು ನೋಡೋಣ ನೋಡೋಣ. ಬಂದ್ಬಿಟ್ಟ ಮಾಮೂನ ಯಾರ ಒಬ್ಬನ್ನ ಶಿಷ್ಯ ಬಾರ ಶಿಷ್ಯ, ಅವನ ಅಮ್ಮನ ಹಾಕೋ ಅಂದ್ರಲ್ಲಿ ಟ್ಯಾಕ್ಸ್ ಭಯ ಅನ್ಬಿಟ್ಟು ಅವ್ರನ್ನ ಕೊಡೋಣ. ನಾನು 50 ರೂಪಾಯಿ ಕೊಟ್ಬಿಡು ಅಷ್ಟೇ. ಏನ್ ಹೇಳ್ತೀರಾ? ಅಷ್ಟೇ ಹಾಕು ಅಂತೇಳಿ ನಮ್ಮನ್ ಹೊಟ್ಟೆ ಬೇರೆ ಹಸಿತೈತೆ, ಫ್ಲೈಟಲ್ಲಿ ಬೇರೆ ಅವನ ಅಮ್ಮನ್ ಅನ್ಕೊಂಡ್ ಬೇರೆ ಮಲ್ಕೊಂಡ್ಬಿಟ್ಟಿದ್ದೀನಿ ನಾನು. ಹಾಕ್ದ ಅವನ ಅಮ್ಮನ ಹಾಕೋ ಕರೆಕ್ಟೇ ಬಂದ್ಬಿಟ್ನಪ್ಪ ಇನ್ನೊಬ್ರು ಕಸ್ಟಮರ್ನ. ಅಷ್ಟೇ ಪ್ಯಾಕಪ್. आपका नाम क्या भैया? हाँ सर, नेम वो नंबर का फोटो खींच लिया, वही हमारा नाम है सर, नंबर है सब वही हमारा। ಅಪ್ಪ ನೆಕ್ಸ್ಟ್ ಟೈಮ್ ಬಂದರೆ ರತನ್ ಪಾಂಡೆ ಹತ್ರ ಬನ್ನಿರಿ. हाँ सर, ಡೈರೆಕ್ಟ್ ಕಾಂಟ್ಯಾಕ್ಟ್ ಹಿಮ್, ಜಸ್ಟ್ ಲ್ಯಾಂಡ್ ಆ್ಯಂಡ್ ವಿಲ್ ಬಿ ದೇರ್. ओके सर। ಭಯ್ಯ ಭಯ್ಯ ಹೆಂಗ್ಬಿಟ್ಟು ನಮ್ಮನ್ನ. ಜೈ ಶ್ರೀರಾಮ್. ಬಿಸ್ನೆಸ್ ಅಂದರೆ ಅವನಮ್ಮನ ಹಿಂಗೆ. क्या भी बनारस? ಹಾಂ ಆಗ ಅವನಮ್ಮನ ನಾನು ಅವನಮ್ಮನ ಶಾಟ ಕೊಡೋ ಜಾಗ ಬಿಡಲ್ಲ. बड़े भैया बनारस शहर रेलवे स्टेशन बस अड्डा आइए ना सस्ते में। भाई अभी बोला देखो, अभी तुम सबको लेके जा रहा है. आइए आइए बट साइड कर देंगे. ಏರ್ಪೋರ್ಟ್ ಇಂದ ಹೋಗ್ತಾ ಇದ್ರಿ. रतन पांडे और कितना साल से कर रहे हो भाई? सर हमारा घर ही गांव यही है, कहाँ बताएं। ओ इसलिए आप इतना बिजनेस कर रहे हैं. क्या था? दिन में कितना होगा? क्या काम? सच बोलना. काम हाँ. काम तो सर 2500-3000 का हो जाता है। आपका आँख भाई मस्त है भाई. ಇಲ್ಲಿ ಫುಲ್ಲು ಕಯ ಕಯ ಅಂತ ಜಗಳ ಮಾಡ್ತವ್ರೆ. दाम 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 बोलता, क्या बोलता पता नहीं. हाँ दादा लीजिए बनारस का देसी कुल्हड़ चाय। बनारस की चाय से शुरुआत करते हैं। ಪಾಂಡೆ ಅವರು ಹೆಲ್ಪ್ ಮಾಡ್ತಿದ್ದಾರೆ ನಮಗೆ. ಬೆಳಿಗ್ಗೆ ಬೆಳಿಗ್ಗೆ ರೋಡಲ್ಲೇ ಕುತ್ಕೊಂಡು ದಮ್ಮ ಸಿಗ್ತಾರೆ ಗುರು. ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಥರ ಇವರೆಲ್ಲ ಓಲ್ದಿರ್ತಾ ಇರ್ತಾರೆ, ಇವರೆಲ್ಲ ಓಡಿಸ್ಕೊಂತ ಇರ್ತಾರೆ ಅಷ್ಟೇ.
ಇರೋ सत्य है ಹೋಗ್ತಾ ಇದ್ದೀನಪ್ಪ ನಾನು. ಬರೀ ಸೀರೆಗಳೇ ಇದೆ ಗುರು. ನನ್ನ ಹುಡುಗಿನೇ ಇಲ್ಲ, ನನ್ನ ಹೆಂಡತಿನೇ ಇಲ್ಲ, ಎಲ್ಲಾರ ಕೊಟ್ಬಿಡ್ತಾ ಇದ್ದೆ. ಹೋದ್ಸಲಿ ನಮ್ಮ ಅಮ್ಮಗೆ ಅಮ್ಮ ಬನಾರಸ್ ಸೀರೆ ಇಲ್ಲೇ ತೊಗೊಂಡೋಗಿದ್ದಪ್ಪ. ನಮ್ಮಮ್ಮ ತೊಗೊಂಡಂದ್ರೆ ಯಾವಾಗೂ ಬೈತಾಳೆ, ಏಯ್ ನಂಗೆ ಯಾವ್ದಂದ್ರೆ ತರ್ಪಡ ಆಗ್ತದೆ, ಯಾವುದೋ ಮಗ ಕಷ್ಟಪಟ್ಟಿದ್ದಮ್ಮ ಅವ್ನು ಖುಷಿ ಪಡ್ದಿರೋ ಬೈತಾರಪ್ಪ. ಸತ್ಯ ಹೇ ಸತ್ಯ ಹೇ. ಇಲ್ಲೆಲ್ಲ ಹೋಗ್ತದ್ರೆ ಎಲ್ಲರೂ ಸತ್ತದ್ರೆ ಏನಾಗೂ ಒಂದಿನ ಅಮ್ಮ ಟ್ರಾಫಿಕ್. ಇಷ್ಟೇ ಗುರು, ನಂದು ದುಡ್ಡು ಕಾಸು ಆಸ್ತಿ, ನನ್ನ ಬ್ಯೂಟಿ, ನನ್ನ ಬಾಡಿ, ನನ್ನ ಶಾಟ ಎಲ್ಲ ಬೂದಿನೇ ಒಂದಿನ. ಯಾಕೆ ಹಿಂಗೆಲ್ಲ ಸಾಯ್ತೀರಪ್ಪ? ಏನೂ ಮಾಡೋಕ್ಕಾಗಲ್ಲ. ಮನುಷ್ಯನಲ್ಲಿರೋ ಡಿಸೈರ್ಸ್ ಉಪೇಂದ್ರ ಮೂವಿಯಲ್ಲಿದೆ ಅಲ್ಲ, ಏನೆಲ್ಲ ಬೇಕು ಬೇಕು ಬೇಕು, ಇನ್ನೂ ಬೇಕು 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 ಅಂತಾರೆ. ಏನು ಮಾಡೋಕ್ಕಾಗಲ್ಲ, ಜೀವನ ಹಂಗಾಗ್ಬಿಟ್ಟಿತ್ತು. ನೋಡು ಜನ 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 ತುಂಬಿ ತೊಳುಕುತ್ತಿದ್ದಾರೆ ಜನ. ಎಷ್ಟು ಗುರು, ನೋಡಿ ನೋಡಿ ಸಾಕಾಗ್ಬಿಟ್ಟೈತೆ ನನಗೆ. ಇಲ್ಲೆಲ್ಲ ನೀವು ಸುಮ್ಮನೆ ಅಲ್ಲಿ ಹೋಗ್ಬಿಟ್ರೆ ಸಾಕು. ನಾನು ಏನಕ್ಕೋಸ್ಕರ ನಾನು ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಬದುಕ್ತಾ ಇದ್ದೀನಪ್ಪ ಅನ್ಸ್ಬಿಡುತ್ತೆ. ಇಷ್ಟಕ್ಕೆ ನಾವು ಇದೆ ಸುಮ್ಮನೆ ಅವರು ನಂದು ಪ್ರೀತಿ ಮಾಡಿ ತಪ್ಪು ಮಾಡಿಬಿಟ್ಟು ನಾನು ಬೇಜಾರಾಗ್ಬಿಟ್ಟಿದ್ದೀನಿ. ನಂದಲ್ಲ ಅಂದಮೇಲೆ ನಂದಲ್ಲ ಗುರು. ನಾನು ಎಷ್ಟೇ ಹತ್ರ ಏನೇ ಮಾಡಿದ್ರು ಅದು ನಂದಲ್ಲ, ನಂದೇನೂ ಇಲ್ಲ, ನಂದೇನೂ ಇಲ್ಲ. ಅದಕ್ಕೆ ಇರೋ ಬರೋದನ್ನೆಲ್ಲ ದಾನ ಧರ್ಮ ಮಾಡ್ತಾಯಿದ್ದೀನಿ. ಯಾರು ಎಷ್ಟು ಕಿರ್ಚಾಡಿದ್ರು ಏನು ಮಾಡಿದ್ರು ಹೌದಾ ಸರಿ ಆಯಿತು ಓಕೆ ಅನಿಸ್ಬಿಟ್ಟೈತೆ. ಎಷ್ಟಪ್ಪ ಈ ಉಸಿರಿರೋವರೆಗೂ ಚೆನ್ನಾಗೆ ಈ ಥರ ಆಗುತ್ತೆ. ಉಸಿರೇ ಹೋದ್ಮೇಲೆ ಏನು ಸಿಗುತ್ತೆ? ಏನೂ ಇಲ್ಲ. ಇವಾಗ ಇಲ್ಲಿ ಬಾರೋ ಮಚ್ಚ ಇಲ್ಲಿ ನೀಲನಲ ಅತಿವಲನ ರತನನ ಬಾಗುರೆ ಮಧುಮಂತರಂಗದ ನೀಲನಲ ಅತಿವಲನ ರತನನ ಬಾಗುರೆ. ಅಪ್ಪ ನೋಡಾಗೆಲ್ಲ ಕಿತ್ತಾಡ್ತಾರಪ್ಪ ಇವರು. ಏನು ರುಚಿಗಿದ್ಬಿಟ್ಟವ್ರೆ. ನೆಮ್ಮದಿ ಗುರು, ನೆಮ್ಮದಿ ಜಾಗ. ಎಲ್ಲರೂ ಬನ್ನಿರಿ, ಹೋಗ್ರಿ ಕಾಶಿಗೆ. ತಲೆನೋವು ಅಮ್ಮ ಅದು ಇದು ಎಲ್ಲ ಹೋಗ್ಬಿಡುತ್ತೆ. ಜೀವನ ಅನ್ನೋದು ಅರ್ಥ ಆಗುತ್ತೆ.
ನನಗೆ ಇಲ್ಲಿ ಬಂದಮೇಲೆ ಗೊತ್ತಾಗ್ತದೆ. ಅಲ್ಲೇ ದಮ್ ಹೊಡಿತಾ ಇದ್ದೀನಿ. ಕೆಲವ್ರು ಅಳ್ತವ್ರೆ, ಅಲ್ಲಿ ಡಿಮ್ಯಾಂಡ್ ಮಾಡ್ತವ್ರೆ ದುಡ್ಡು, ಅದು ಇದು, ಅಲ್ಲಿ ಸಾಯ್ತೀನಿ ಅಂತ ಗೊತ್ತು. ಆದ್ರೂ ಪ್ರಪಂಚ, ಸೊಸೈಟಿ ಆ ಥರ ಮಾಡಿ 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 ಸೃಷ್ಟಿ ಮಾಡಿಬಿಟ್ಟಿದ್ದೆ. ಎಲ್ಲ ಮಣ್ಣು ಬೂದಿ, ಮಣ್ಣಲ್ಲಿ ಮರೆಯಾಗಿ ಹೋಗಬೇಕು. ಅಯ್ಯೋ, ವಾವ್, ಪನ್ನೀರ್ ಪರೋಟ ಗುರು ಸಕ್ಕತ್ತಾಗಿದೆ. ವಾವ್, ಲುಕ್ ಅಟ್ ದಟ್ ಫ್ಲೇವರ್. ಮಸ್ತ್. ನಮ್ಮನ್ನ ತಿಂಗ ವಾಶ್ರೂಮ್ ಹತ್ರ ನಿಂತ್ಕೊಂಡಿದ್ದೀನಿ ಗುರು. ಗುಮ್ಮಂತೈತೆ ನಮ್ಮನ. ಏನು ಗುರು, ವಾರಣಾಸಿಯಲ್ಲಿ ಅವನ ಅಮ್ಮ ಘಾಟಲ್ಲಿ ಮಲ್ಕೊಂಡಂಗೆ ಮಲ್ಕೊಂಡವರೆಲ್ಲ.
ಫೋನೆಲ್ಲ ಒಳಗಡೆ ಬಿಡಲ್ಲ ಗುರು, ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಮತ್ತೆ ಆ ಲಾಕರ್ಸಲ್ಲಿ ಫೋನ್ ತೊಗೊಂಡು ಬಂದು ಇಡಬೇಕು. ಗುರು ಅವನಮ್ಮ ಅಯೋಧ್ಯೆಗೆ ಬಂದರೆ ಬೆಂಗಳೂರು ಕೆಫೆಗೆ ಬನ್ನಿ, ಅಮ್ಮ ಮಸ್ತಾಗಿದೆ. ಇದೇ ಊಟ ಸೈಕು ಅಮ್ಮ. ನಮ್ಮೂರು ಫೀಲ್ ಬಂದ್ಬಿಟ್ಟು ನನಗೆ ಕಣ್ಣಲ್ಲಿ ನೀರು ಬರ್ತೈತೆ. ಗುರು ಅಯೋಧ್ಯೆಗೆ ಬಂದರೆ ಇಲ್ಲಿ ತಿನ್ರಪ್ಪ ಬೆಂಗಳೂರು ಕೆಫೆಯಲ್ಲಿ. ನಮ್ಮೂರ ಥರನೇ ಇದೆ. ಕಣ್ಣಲ್ಲಿ ನೀರು ಬರಬೇಕು. ಬರುತ್ತೆ. ಫುಲ್ ಸೈಕ್ ಗುರು. ಹೆಂಗ್ ಗುರು ನಮ್ಮ ನನ್ನ ಹೆಸರಲ್ಲಿ ಅಂಗಡಿಯೆಲ್ಲ ಓಪನ್ ಮಾಡ್ಬಿಟ್ಟವ್ರೆ. ನಮ್ಮನ್ನ ಟ್ರೈನ್ ಬರ್ತಾ ಇದೆ. ಇಲ್ಲಿ ಇಷ್ಟು ಜನ ಕಾಯ್ತಾ ಇದ್ದಾರೆ ಎತ್ತಕ್ಕೆ. ನಾವು ನಮ್ಮನ್ನ ಎಗ್ಬೇಕು. ನಮ್ಮನ್ ಗುರು ನಮ್ಮನ್ ನಾನು ಬುಕ್ ಮಾಡಿದ ಟಿಕೆಟ್ ನಮ್ಮನ್ ರಾತ್ರಿ 1 ಗಂಟೆಗಂತೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಫುಲ್ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಒಪ್ಪ ನನ್ನ ಮುಖ ನೋಡೆ, ಫುಲ್ಲು ಸೆಕೆ ನೋಡೆ, ಇವ್ರು ನೋಡೆ. ಯೋ ನಮ್ಮನ್ನ ಹೆಂಗಿದೆ ಬ್ಯಾಕ್ ಕ್ಯಾಮ್ರಾ ಇಲ್ಲಿ ನೋಡಪ್ಪ. ಹೆಂಗ ಅಮ್ಮ ಜಂಪ್ ಮಾಡ್ಕೊಂಡು ಎಕ್ಕಿರೋದು ನಾನು. ಅಯ್ಯೋ ಅಪ್ಪ.
ಯಾರು ಗುರು ಇವರೆಲ್ಲ? ಏನ್ ಗುರು? मैं तो आएगा तो नहीं उठ जाएगा, थोड़ा सा करीब 2 मिनट बैठ के जाएगा तो क्या हो जाएगा? देखिए दूध का बच्चा कैसे बोल रहा है ना, ऐसा जाहिल लगा। ದೀಪಾವಳಿ ಗುರು ನಾನು ಹೋದಾಗ ಸಖತ್ತಾಗಿತ್ತು ಮಾತ್ರ. ಲೈಫಲ್ಲಿ ಇದೆ ಇಷ್ಟೇ ಜೀವನ, ಪ್ರತಿಯೊಂದು ನೋಡಬೇಕು. ಎಕ್ಸ್ಪೀರಿಯನ್ಸೇ ಒಂದು ಲೈಫ್ ಅಷ್ಟೇ. ಬದುಕೋದೇ ಒಂದು ದೊಡ್ಡ ಜೀವನ. ಅದರಲ್ಲಿ ಹಂಗೆ ಬದುಕಬೇಕು ಹಿಂಗೆ ಬದುಕಬೇಕು ಅಲ್ಲ, ಬದುಕಿದ್ರೆ ಸಾಕಪ್ಪ ಅನಿಸುತ್ತೆ. ಎಷ್ಟು ಕೋಟಿ ಇದ್ರೆ ಏನು, ಏನಿದ್ರೆ ಏನು, ಏನೂ ಇಲ್ಲ. ಎಲ್ಲನೂ ಅಷ್ಟೇ ಉಸಿರಿರೋವರೆಗೂ. ಉಸಿರೋದ್ಮೇಲೆ ಏನೂ ಇಲ್ಲ. ಸೊ ಎನಿವೇಸ್, ಎಲ್ಲರೂ ಖುಷಿಯಾಗಿ ನೆಮ್ಮದಿಯಾಗಿರಿ. ಯಾರ ಮೇಲೆ ದ್ವೇಷ ಇದ್ದರೆ, ಕೋಪ ಇದ್ದರೆ, ಜಗಳ ಇದ್ದರೆ ಒಂದು 5 ನಿಮಿಷ ಯೋಚನೆ ಮಾಡಿ. ಎಲ್ಲರೂ ನಮ್ಮ ಥರನೇ ಮನುಷ್ಯರೇ. ಎಲ್ಲರದು ಒಂದೊಂದು ಲೈಕ್ ಓನ್ ಬ್ಯಾಟಲ್ಸ್ ಇರುತ್ತೆ. ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಹೇಳ್ಕೊತಾರೆ. ನಾನು ಫುಲ್ಲು ತಲೆ ತೆಗಿಬೇಕು, ಅಮ್ಮ ಫುಲ್ ಶೂಟ್ ಹಾಕಬೇಕು ಅಂದ್ಕೊಂಡಿದ್ದೆ. ಬಟ್ ನಾನು ಜಾಸ್ತಿ ಮಾತಾಡ್ತೀನಿ ಅಂದ್ಬಿಟ್ಟು ನನ್ನ ಜೊತೆಲಿರೋ ನನಗೆ ಶೂಟ್ ಹಾಕ್ಸ್ಬಿಟ್ಟು ಸೈಲೆಂಟಾಗಿ ಕುಣಿಸ್ಬಿಟ್ಟಿದ್ದ. ಸೈಲೆಂಟಾಗಿ ಮೌನ ಜಾಸ್ತಿ ನನ್ನೊಳಗಡೆ ನಾನೇ ಹುಡುಕಿ ನನ್ನನ್ನೇ ನಾನು ಹುಡ್ಕೊಂಡು ಬಂದ್ಬಿಟ್ಟೆ. ಮಾತಾಡಿ ಏನು ಪ್ರಯೋಜನ ಇಲ್ಲ ಅಷ್ಟೇ. ಲಿವ್ ಎವ್ರಿ ಮೂಮೆಂಟ್ ವಿತ್ ದ ಜಾಯ್ ಲೈಕ್ ದಟ್ ಕ್ರ್ಯಾಕರ್ಸ್. ಬಂದೆ ಹಚ್ಚಿದೆ, ಟಮ್ ಅಂದೆ, ಮತ್ತೆ ಮಾಯ ಆಗ್ಬಿಟ್ಟೆ. ಅಷ್ಟೇ ಲೈಫ್ ಕೂಡ. ಹುಟ್ಟಿದೆ, ಬದುಕಿದೆ, ಟಮ್ ಅಂದೆ, ಆಮೇಲೆ ಮಾಯ ಆಗ್ಬಿಟ್ಟೆ. ಬರೀ ಆ ಬ್ಯೂಟಿಫುಲ್ ಮೆಮೊರೀಸ್ ಮಾತ್ರ ಇರುತ್ತೆ ಅಷ್ಟೇ. ಮತ್ತು ಫ್ಲೈಟಲ್ಲಿ ಆಡ್ಕೊಂಡು ಆ್ಯಂಗ್ರಿ ಬರ್ಡು ಹೋಗ್ತಾ ಇದ್ದೀರ ಅಷ್ಟೇ ಮನೆಗೆ. ಹೋಗಿಲ್ಲ ನಾವು 1.5 ಅವರ್ ಐತೆ. ತಲೆ ನೋಡ್ತೈತೆ ಕರು.